ಎಲ್ಲರಿಗೂ ನಮಸ್ಕಾರ. ಇಂದು ಸರಳ ವಿಜ್ಞಾನದಲ್ಲಿ ನಾವು ನೀರು ಆವಿಯಾಗುವುದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ, ಆದರೆ ವಿಜ್ಞಾನ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ನೀರು ಆವಿಯಾಗೋದಕ್ಕೆ ಉಷ್ಣತೆ ಬೇಕು. ಸಾಮಾನ್ಯವಾಗಿ ಸೂರ್ಯನ ಶಾಖ ಅಥವಾ ಉಷ್ಣತೆ ಇದೆಯಲ್ಲ, ಅದರಿಂದ ಕೆರೆಯ ನೀರು, ನದಿಯ ನೀರು, ಸಮುದ್ರದ ನೀರು, ಹೀಗೆ ಪ್ರಕೃತಿಯಲ್ಲಿ ಇರತಕ್ಕಂಥ ನೀರು ಎಲ್ಲವೂ ಸಹಿತ ಸೂರ್ಯನ ಉಷ್ಣತೆ ಮತ್ತು ಗಾಳಿಯಿಂದ ಆವಿಯಾಗಿ ಮೇಲಕ್ಕೆ ಹೋಗುತ್ತೆ. ಬಾಕಿ ಇದನ್ನ ಹೇಗೆ ಆಗುತ್ತೆ ಅನ್ನೋದನ್ನು ನೋಡೋಣ. ನೀರು ಆವಿಯಾಗುವ ಪ್ರಕ್ರಿಯೆ ಹೇಗೆ ಶುರುವಾಗುತ್ತೆ ಅಂದ್ರೆ, ಸಾಮಾನ್ಯ ವಾತಾವರಣದ ಒತ್ತಡದಲ್ಲಿ ನೀರು ಸೂರ್ಯನ ತಾಪಮಾನದಲ್ಲಿ ಅನಿಲವಾಗಿ ಬದಲಾಗಲು ಪ್ರಾರಂಭ ಮಾಡುತ್ತೆ. ಇದೇನೆ ನೀರು ಆವಿಯಾಗುವ ಪ್ರಕ್ರಿಯೆ. ನೀರು ಆವಿಯಾಗುವುದು ಎಂದರೇನು? ನೀರು ದ್ರವ ಸ್ಥಿತಿಯಿಂದ ವಾಯುಸ್ಥಿತಿಗೆ ಬದಲಾಗುವುದನ್ನು ಆವಿಯಾಗುವಿಕೆ ಅಥವಾ ಇವಾಪರೇಷನ್ ಅಂತ ಕರೀತಾರೆ. ವೇಪರೈಸೇಷನ್ ಅಂತಾನು ಹೇಳ್ತಾರೆ. ಉದಾಹರಣೆಗೆ, ಒದ್ದೆ ಕೂದಲು ಒಣಗುವುದು, ಚಹಾ ತಂಪಾಗುತ್ತಾ ಕಡಿಮೆ ಆಗುತ್ತೆ, ಅಂದ್ರೆ ತಾಪಮಾನ ಕಡಿಮೆ ಆಗುತ್ತೆ, ಕೆರೆಯ ನೀರು ನಿಧಾನವಾಗಿ ಕಡಿಮೆಯಾಗುವುದು, ಇವೆಲ್ಲವೂ ಸಹಿತ ನೀರು ಆವಿಯಾಗುವ ಒಂದು ಪ್ರಕ್ರಿಯೆಯಿಂದ. ಆವಿಯಾಗುವುದು ಹೇಗೆ ಅನ್ನೋದನ್ನ ನಾವು ಅಣುಗಳ ಒಂದು ದೃಷ್ಟಿಯಿಂದ ನೋಡೋಣ. ನೀರಿನ ಅಣುಗಳು ಮರುಜೋಡಣೆಯ ಪ್ರಮುಖ. ಇದರಲ್ಲಿ ಪ್ರಮುಖವಾಗಿ ನೀರಿನ ಅಣುಗಳು ಮರುಜೋಡಣೆ ಆಗುತ್ತೆ. ಇದು ಕೇವಲ ಭೌತಿಕ ಸ್ಥಿತಿಯ ಬದಲಾವಣೆ. ನೀರು ಆವಿಯಾಗಿ ಹೋಗ್ತಕ್ಕಂಥದ್ದು ಭೌತಿಕ ಬದಲಾವಣೆ. ನೀರಿನ ರಾಸಾಯನಿಕ ಸೂತ್ರ H2O, ಒಂದು ಅಣುವಿನ ಒಂದು ಸೂತ್ರ. ಅದು ಅಣುಗಳು ಹೈಡ್ರೋಜನ್ ಅಥವಾ ಆಕ್ಸಿಜನ್ ಪರಮಾಣುಗಳಾಗಿ ವಿಭಜನೆ ಆಗುವುದಿಲ್ಲ. ಅಂದ್ರೆ ನೀರು ಇಲ್ಲಿ ಎಡಭಾಗದಲ್ಲಿ ತೋರಿಸಿಲ್ಲ, ಲಿಕ್ವಿಡ್ ಆಗಿರ್ತಕ್ಕಂಥ ನೀರು ಗ್ಯಾಸ್ ಅಥವಾ ಆವಿಯಾಗೋದಕ್ಕೆ ಅಣುಗಳು ಬದಲಾವಣೆ ಆಗೋದಿಲ್ಲ, ಆದ್ರೆ ಅಣುಗಳ ಜೋಡಣೆ ಬದಲಾವಣೆ ಆಗುತ್ತೆ. ಮೇಲಿನ ಚಿತ್ರದಲ್ಲಿ ನೀಲಿ ಬಣ್ಣದಲ್ಲಿ ನೀರಿದೆ, ಮತ್ತೆ ಆರೋ ತೋರಿಸಿದ್ದೀನಲ್ಲ, ಅದರಲ್ಲಿ ಆವಿಯಾಗಿ ಹೋಗ್ತಾ ಇದೆ. ಅವಾಗ ಕೆಳಗಡೆ ಡೆಲ್ಟಾ H2 ಅಂತ ಇದೆ. ಅಂದ್ರೆ ಶಾಖವನ್ನು ಕೊಟ್ಟಾಗ ಬೀಕರ್ನಲ್ಲಿರ್ತಕ್ಕಂಥ ನೀರು ಆವಿಯಾಗಿ ಹೋಗ್ಬೇಕು ಅಂದ್ರೆ ಅದಕ್ಕೆ ನಾವು ಶಾಖವನ್ನು ಸಪ್ಲೈ ಮಾಡಬೇಕು. ಮಾಡಿದಾಗ ಅದು ನೀರು ಬಿಸಿ ಆಗೋದಕ್ಕೆ ಶುರುವಾಗುತ್ತೆ, ಆಮೇಲೆ ಕುದಿಯುತ್ತೆ, ಆಮೇಲೆ ಆವಿಯಾಗುತ್ತೆ. ಅದಕ್ಕೆ 100 ಡಿಗ್ರಿ ಟೆಂಪರೇಚರ್ ಬೇಕು. ದ್ರವ ರೂಪದಲ್ಲಿರುವ ನೀರನ್ನು ಕಾಯಿಸಿದಾಗ ಅಣುಗಳ ನಡುವಿನ ಹೈಡ್ರೋಜನ್ ಬಂಧಗಳು ಅಂದ್ರೆ ಬಾಂಡ್ಸ್ ತುಂಡಾಗುತ್ತದೆ. ಇದರಿಂದ ಅಣುಗಳು ಸ್ವತಂತ್ರವಾಗಿ ಚಲಿಸಲು ಸಾಧ್ಯವಾಗುತ್ತದೆ. ಶಾಖದ ರೂಪದಲ್ಲಿ ಶಕ್ತಿಯನ್ನು ಪಡೆದಾಗ ಅಣುಗಳ ಚಲನಾ ಶಕ್ತಿ ಹೆಚ್ಚಾಗುತ್ತದೆ. ಅಂದ್ರೆ ಮಾಲಿಕ್ಯುಲರ್ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಅದರಿಂದ ಅವು ದ್ರವದ ಮೇಲ್ಮೈಯಿಂದ ಹೊರಭಾಗಕ್ಕೆ ಬಂದು ಅನಿಲದ ರೂಪಕ್ಕೆ ಬಂದು ಆವಿಯಾಗಿ ಮೇಲಕ್ಕೆ ಹೋಗುತ್ತದೆ. ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಮಗೆ ಗೊತ್ತಾಗದೆ ಅನೇಕ ಪರಿಸ್ಥಿತಿಯಲ್ಲಿ ನೀರು ಆವಿಯಾಗಿ ಹೋಗ್ತಾ ಇರುತ್ತೆ. ಉದಾಹರಣೆಗೆ, ಮನೆಯಲ್ಲಿ ನಾವು ಬಟ್ಟೆಗಳನ್ನ ಒಣಗಿಸುವ ಒಂದು ಪ್ರಕ್ರಿಯೆ, ಉಪ್ಪು ತಯಾರಿಕೆ ಮಾಡ್ತಕ್ಕಂಥದ್ದು, ಮಣ್ಣಿನ ಕುಡಿಕೆ ಅಲ್ಲಿ ನೀರು ತಂಪಾಗಿರುವುದು, ದೇಹದ ಬೆವರು ಆವಿಯಾಗಿ ದೇಹಕ್ಕೆ ತಂಪು ನೀಡುವುದು, ಗಾಳಿ ಹೆಚ್ಚು ಇದ್ದರೆ ಬಟ್ಟೆ ಬೇಗ ಒಣಗುತ್ತದೆಯೇ ಒಂದು ಪ್ರಶ್ನೆ ಕೇಳಿದ್ದೀನಿ. ಆವಾಗ ಬಿಸಿಲು ಮತ್ತು ಗಾಳಿ ಎರಡೂ ಸೇರ್ಕೊಂಡು ನೀರಿನ ಅಂಶವನ್ನ ಆವಿಯಾಗಿ ಪರಿವರ್ತನೆ ಮಾಡುತ್ತೆ. ಚಿಕ್ಕ ಪ್ರಶ್ನೆಗಳು. ನೀರು ದ್ರವದಿಂದ ಆವಿಯಾಗುವುದನ್ನು ಏನು ಅನ್ನುತ್ತಾರೆ? ಘನೀಭವನ, ಕರಗುವಿಕೆ, ಆವಿಯಾಗುವಿಕೆ, ಹರಳಾಗುವಿಕೆ.
ಇದರಲ್ಲಿ ಯಾವ್ದಾದ್ರು ಒಂದು ಕರೆಕ್ಟ್ ಉತ್ತರ, ಅದು ಯಾವುದು ಅನ್ನೋದನ್ನ ನೀವೇ ಟಿಕ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ತಯಾರು ಮಾಡೋದಕ್ಕೆ ಇದರ ಕಾನ್ಸೆಪ್ಟ್, ಡಿಸೈನ್, ವಾಯ್ಸ್ CJ ನಾಗರಾಜ. ನಾನು ಇದನ್ನ ಏತಕ್ಕೋಸ್ಕರ ಮಾಡಿದ್ದೀನಿ ಅಂದ್ರೆ, ಪ್ರತಿನಿತ್ಯದಲ್ಲಿ ಆಗ್ತಕ್ಕಂಥ ವಿಜ್ಞಾನದ ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ಅಷ್ಟೇ. ಬೇರೆ ಪರೀಕ್ಷೆಗೆ ಏನು ಹೆಲ್ಪ್ ಆಗೋದಿಲ್ಲ. ChatGPT ಹೆಲ್ಪ್ ಮಾಡಿದೆ. ಇಮೇಜಸ್ ನ ಕ್ರಿಯೇಟಿವ್ ಕಾಮನ್ಸ್ ತಗೊಂಡಿದ್ದೀನಿ. 1-2 ಪಿಕ್ಚರ್ ನಂದು ಇದೆ ಇದರಲ್ಲಿ. ಯೂಟ್ಯೂಬ್ನವ್ರಿಗೂ ಧನ್ಯವಾದಗಳು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರಿಗೆ ನೋಡೋದಕ್ಕೆ ಹೇಳಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.